ನಾನೆಲ್ಲ ಬೆಂಗಳೂರವ್ರಿಗೆ ಹೇಳೋದು ಇಷ್ಟೇ, ನನ್ನ ಸಿನಿಮಾ ನೋಡಿ ಪೊರ್ಕಿ ಹುಚ್ಚಾಗಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ತೆಲುಗು ಸಿನಿಮಾ ನೋಡಿಬಿಡಿ ಅಂತ ಹೇಳೋಲ್ಲ, ಯಾಕೆ ಹಿಂಗೆ ನೋವು ಕೊಡ್ತೀರಾ? ನಾನು ಅಷ್ಟು ಪ್ರೀತಿಸಿ ನನ್ನ ಸಿನಿಮಾ ನೋಡಿದಂದರೆ ಬೇಜಾರಾಗಲ್ವ? ನನಗೆ ಎಷ್ಟು ದುಡ್ಡು ಬರ್ತೀರ ಅನ್ನೋದು ಮುಖ್ಯ ಅಲ್ಲ, ನನಗೆ ನೀವು ಎಷ್ಟು ಜನ ಪ್ರೀತಿಸ್ತೀರ ಅನ್ನೋದು ಮುಖ್ಯ. ದಯವಿಟ್ಟು ಹೇಳ್ತೀನಿ ನೋಡಿ, ಒಂದು ಸರಿ ಆದರೂ ನೋಡಿ. ನೀವು ಆಮೇಲೆ ಇಷ್ಟಪಟ್ಟಿಲ್ಲ ನನ್ನ ಕ್ಯಾಕ್ ಕೊಡ್ತಿದ್ದೀರಿ ಬೈರಿ, ನಾನು ಬಯಸ್ಕೊಳಕ್ಕೂ ರೆಡಿ. ಯಾಕೆ ಹಿಂಗೆ ನೋವು ಕೊಡ್ತೀರಾ? ದಯವಿಟ್ಟು ಅನುಪಮ ಥಿಯೇಟ್ರ್ KG ರೋಡಲ್ಲಿ ಹಾಕಿದ್ದೀನಿ, ವೈಭವಿ ಥಿಯೇಟ್ರು ಉತ್ತರಳ್ಳಿಯಲ್ಲಿ ಹಾಕಿದ್ದೀನಿ, PVR ಅಲ್ಲಿ ಹಾಕಿದ್ದೀನಿ, ಇನಾಕ್ಸಲ್ಲಿ ಹಾಕಿದ್ದೀನಿ. ಬೆಂಗಳೂರು ಆಚೆ ಕಡೆ ಎಲ್ಲ ಕಡೆ ರಿಲೀಸ್ ಮಾಡೋಕ್ಕಾಗಿಲ್ಲ. ಮಂಗಳೂರಲ್ಲಿ ರಮಾಕಾಂತಲ್ಲಿ ಹಾಕಿದ್ದೀನಿ, ಚೆನ್ನಾಗಿ ಓಡ್ತಾಯಿತ್ತು. ಥ್ಯಾಂಕ್ಸ್ ಟು ಮಂಗಳೂರು ಪೀಪಲ್, ಮಂಗಳೂರವ್ರಿಗೆ ಥ್ಯಾಂಕ್ಸು. ಅದೇ ಥರ ಶಿವಮೊಗ್ಗದಲ್ಲಿ ಹಾಕಿದ್ದೀನಿ, ಹುಬ್ಳಿಯಲ್ಲಿ ಹಾಕಿದ್ದೀನಿ, ಕೋಲಾರಲ್ಲಿ ಹಾಕಿದ್ದೀನಿ. ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ಹಾಸನಲ್ಲೂ ಹಾಕಿದ್ದೀನಿ. ದಯವಿಟ್ಟು ಹೇಳ್ತೀನಿ, ಬೆಂಗಳೂರವರು ಒಂದು ಸರಿ ನನ್ನ ಸಿನಿಮಾ ನೋಡಿ, ಒಂದೇ ಒಂದು ಸರಿ. ನಿಮ್ಗೆ ಎಲ್ಲೂ ಬೋರ್ ಆಗೋಲ್ಲ, ಲ್ಯಾಗ್ ಆಗೋಲ್ಲ. ನೀವು ವಿಸಿಲ್ ಹೊಡಿತೀರ, ಚಪ್ಪಾಳೆ ಹೊಡಿತೀರ, ಅದು ಬಿಟ್ಟು ಕೆಲವೊಂದು ನೀವು ಕಲಿಸ್ತೀರಾ. ಯಾಕಂದರೆ ಇವತ್ತು ಈ ಸಿನಿಮಾಯಿಂದ ಎಷ್ಟೋ ಬದಲಾಗಬೇಕು. ಯಾಕಂದರೆ ನಾವು ಕರ್ನಾಟಕವನ್ನು ಬೇರೆಯವ್ರಿಗೆ ಮಾರಾಟ ಬಿಟ್ಕೊಡ್ದು, ಅರ್ಥ ಆಯ್ತಾ? ದಯವಿಟ್ಟು ನೀವು ನೋಡಬೇಕು, ನಮ್ಮ ಸಂಸ್ಕೃತಿ ಸಂಪ್ರದಾಯ ಉಳಿಬೇಕು, ಕನ್ನಡ ಉಳಿಬೇಕು. ದಯವಿಟ್ಟು ಹೆಣ್ಮಕ್ಳು ನಿಮ್ಮ ಪರವಾಗಿ ನಾನು ಎಷ್ಟು ಹೋರಾಟಗಳು ಮಾಡಿದ್ದೀನಿ. ಯಾಕೆ ಹೆಣ್ಮಕ್ಳು ಥಿಯೇಟ್ರಿಗೆ ಬರ್ತಿಲ್ಲ? ನನ್ನ ಪ್ರಾಣನ ಒತ್ತೇ ಇಟ್ಟಿದ್ದೀನಿ. ದೊಡ್ಡವರು ತಂದೆ ಬಗ್ಗೆ ಬೆಲೆ ತಂದುಕೊಟ್ಟೈತೆ. ಇದರಲ್ಲಿ ತಾಯಿ ಸೆಂಟಿಮೆಂಟ್ ಇದೆ, ತಾಯಿ ಬಗ್ಗೆ ನೀವು ತಾಯಿನ ನೆನೆಸ್ಕೊತೀರಾ ಅಂತ ಒಂದು ಸಿನಿಮಾ ಇದೆ. ಇದು ಯಾಕೆ ಬರ್ತಾಯಿಲ್ಲ? ನಂಗೆ ನೋವಾಗಲ್ವ ಹೇಳಿ? ನನ್ನ ನಿಜವಾಗ್ಲೂ ನನ್ನ ಹತ್ರ ದುಡ್ಡಿಲ್ಲ. ನಮ್ಮ ಅಪ್ಪ ಹತ್ರ ಎಷ್ಟಂತ ಇಸ್ಕೊಳ್ಳಿ? ಇದೇನಾದರೂ ಹೋದರೆ ನಾನು ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಇರೋವಾಗೆಲ್ಲ ಕೊಟ್ಬಿಡ್ತೀನಿ, ನನಗೂ ಖರ್ಚು ಮಾಡ್ಕೊತೀನಿ. ಇಲ್ಲ ಅಂತಲ್ಲ, ಸಮಾಜಕ್ಕೂ ಕೊಟ್ಕೊಂಬಂದ್ಬಿಟ್ಟೆ. ಇದು ನನಗೊಂದು ನಂಬಿಕೆ ಇತ್ತು, ಕರ್ನಾಟಕ ಜನತೆ ನನ್ನ ಕೈ ಬಿಡಲ್ಲ ಅಂತ. ಬಟ್ ಇವತ್ತು ಬ್ಯಾಂಕ್ ಬ್ಯಾಲೆನ್ಸ್ ಸೇಲ್ ಮಾಡ್ಕೊಂಡಿದ್ದೀನಿ. ಕರ್ನಾಟಕ ಜನತೆ ಮೇಲೆ ನಂಬಿಕೆ ಇರ್ತೀವಿ. ಅಕಸ್ಮಾತ್ ತುಂಬಿದ್ರು ಕೂಡ, ಸ್ವಲ್ಪ ಆದರೂ ತುಂಬಿದ್ರು ಕೂಡ ಮತ್ತೆ ರಾಯಚೂರು ಜನತೆ ಕೊಡಬೇಕು ಅಂತ ಆಸೆ ಇಟ್ಕೊಂಡೆ. ಪಿಕ್ಚರ್ ರಿಲೀಸ್ ಆಗೋ ಮುಂಚೆನೇ ಸ್ಟೇಟ್ಮೆಂಟ್ ಕೊಟ್ಟೆ, ರಾಯಚೂರು ಜನತೆ ಕೊಡ್ತೀನಿ ಅಂತ. ನನಗೆ ಯಾರಾದರೂ ಬಂದು ದುಡ್ಡು ಕೇಳಿ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ನಾನು ನೋವಾಗುತ್ತೆ. ಕೊಟ್ಟು ನಾನು ಹಂಗಾಗ್ಬಿಟ್ಟಿದ್ದೀನಿ. ಪ್ರಾಮಿಸ್, ತಂದೆ ಮೇಲೆ ನಾನೇ ನನ್ನ ಹತ್ರ ದುಡ್ಡಿಲ್ಲ. ನೀವು ಒಂದು ಸರಿ ನೋಡಿ, ನಂಗೆ ದುಡ್ಡು ಬರುತ್ತೆ ಅನ್ನೋಕ್ಕಲ್ಲ, ಹೋಗಿ ಬೇಕಾದ್ರೆ ನೆಕ್ಸ್ಟು ಫ್ರೀಯಾಗಿ ದುಡ್ಡು ಕೊಡ್ತೀನಿ. ಬಟ್ ಬರೀ ಫ್ರೀಯಾಗಿ ನೋಡ್ಬೇಡಿ, ನನ್ನ ಕಲೆಗೊಂದು ಬೆಲೆ ಕೊಡಿ. ನನಗೂ ದುಡ್ಡು ಬೇಕಲ್ವಾ? ನಾನು ಬರಬೇಕಲ್ವಾ? ಹಾಗಂತ ನೀವು ನಂಗೆ ದುಡ್ಡು ಸಿಗಲಿ ಅಂತ ನೀವು ಪಿಕ್ಚರ್ ನೋಡಬೇಕಾಗಿಲ್ಲ. ಒಳ್ಳೆ ಸಿನಿಮಾ ನೋಡಬೇಕಲ್ವಾ? ನೋಡಿ. ಯಾಕೆ ನನ್ನ ಸಿನಿಮಾನ ಸಾಯಿಸ್ತೀರ? ಹೋದ ಸರಿ ಉಚ್ಚಾರವೆಂಕಟ್ ರಿಲೀಸ್ ಆದಾಗ ಎಷ್ಟು ಚೆನ್ನಾಗಿ ನೀವು ಬೆಂತಟ್ಟಿ ಹೌಸ್ಫುಲ್ ಆಯಿತು. ಒಂದು ಸರಿ ಹೌಸ್ಫುಲ್ ಮಾಡಲ್ವಾ? ಅದು ಒಂದು ಸರಿ ಬರೀ ಫ್ರೀಯಾಗಿ ನೋಡ್ಬೇಡಿ, ನನ್ನ ಕಲೆಗೊಂದು ಬೆಲೆ ಕೊಡಿ. ನನಗೂ ದುಡ್ಡು ಬೇಕಲ್ವಾ? ನಾನು ಬರಬೇಕಲ್ವಾ? ಹಾಗಂತ ನೀವು ನಂಗೆ ದುಡ್ಡು ಸಿಗಲಿ ಅಂತ ನೀವು ಪಿಕ್ಚರ್ ನೋಡಬೇಕಾಗಿಲ್ಲ. ಒಳ್ಳೆ ಸಿನಿಮಾ ನೋಡಬೇಕಲ್ವಾ? ನೋಡಿ. ಯಾಕೆ ನನ್ನ ಸಿನಿಮಾನ ಸಾಯಿಸ್ತೀರ? ಹೋದ ಸರಿ ಉಚ್ಚಾರವೆಂಕಟ್ ರಿಲೀಸ್ ಆದಾಗ ಎಷ್ಟು ಚೆನ್ನಾಗಿ ನೀವು ಬೆಂತಟ್ಟಿ ಹೌಸ್ಫುಲ್ ಆಯಿತು. ಒಂದು ಸರಿ ಹೌಸ್ಫುಲ್ ಮಾಡಲ್ವಾ? ಅದು ಒಂದು ಸರಿ ಅದು ಭಾಳ ನೋವಿಂದ ಕೇಳ್ತಾ ಇರ್ತೀನಿ. ನಂದು ಬೆಂಗಳೂರವರು ನೋಡಲ್ವಾ? ಅನುಪಮ ಥಿಯೇಟ್ರ್ KG ರೋಡ್ ಬರ್ತಾಯಿದ್ದೀನಿ ಇವತ್ತು. ಇವತ್ತೇ ಅಲ್ಲ, ನಾಳೆ, ನಾಡೋದು, ಆಚೆ ನಾಡೋದು ಪೂರ್ತಿ ಒಂದು ವಾರ ಇರ್ತೀನಿ ಅಲ್ಲಿ. ತಾವು ನೋಡಿ ಸಿನಿಮಾ, ನಿಮ್ಗೆ ಇಷ್ಟ ಆಗುತ್ತೆ ಖಂಡಿತ. ಮನೆಯವರೆಲ್ಲ ಹೋಗಿ, ದೊಡ್ಡವ್ರು ಕೂಡ ಕೇಳ್ಕೊತೇನೆ. ರಜಾ ಇದೆ ನಿಮಗೆ, ಬಟ್ ರಜಾ ಇದ್ದಾಗೆ ನೀವು ನಾನು ನೋಡೋಕ್ಕೆ ಇಷ್ಟಪಡೋಲ್ಲ, ಅಥವಾ ದುಡ್ಡು ಕೊಡೋದನ್ನು ನೋಡೋಕ್ಕೆ ಇಷ್ಟಪಡೋಲ್ಲ. ನಾನು ಅಷ್ಟೇ ಪ್ಲೀಸಲ್ಲಿ ನೀವು ಮನೇಲಿ ಕೂತ್ಕೊಂಡು ನೀವು ಖುಷಿ ಪಟ್ಟಿಲ್ವ? ನಿಮಗೋಸ್ಕರ ನಗಿಸ್ದೆ. ನಾನು ನಗೋನೇ ಅಲ್ಲ, ನಗ್ಸೋನೇ ಅಲ್ಲ, ನಿಮಗೋಸ್ಕರ ನಾನು ಆ ಥರ ಬೇಕಾದ್ರು. ಇವತ್ತು ದಯವಿಟ್ಟು ನೋವಾಗಿದೆ. ಸಿನಿಮಾ ನೋಡ್ತೀರಾ? ಅನುಪಮ ಥಿಯೇಟ್ರು KG ರೋಡ್ ಬೆಂಗಳೂರವ್ರು ಬೇಕಾದ್ರೆ ಹಂಗೆ ಥಿಯೇಟ್ರ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದು ಎಲ್ಲ ಕಡೆ ನೀವು ರಿಲೀಸ್ ಮಾಡಿ. 90% ಲಾಭ ನೀವು ತಗೊಳ್ಳಿ, 10% ಲಾಭ ನನಗೆ ಸಾಕು. ಯಾಕಂದರೆ 10% ನಾನು 5% ಡಿಸ್ಟ್ರಿಬ್ಯೂಟ್ರ್ ಕೊಡ್ತೀನಿ, ನನಗೆ ಸಿಗೋದು 5%. ಬಟ್ ಈ ಸಿನಿಮಾ ನೋಡಿ ಎಷ್ಟೋ ವಿಷಯಗಳು ಕಲಿತಾರೆ, ಬದಲಾಗ್ತಾರೆ, ಖುಷಿ ಪಡ್ತಾರೆ, ಸಂತೋಷ ಪಡ್ತಾರೆ. ಈ ಪಿಕ್ಚರ್ ಸಾಯ್ಕೊಡ್ದು, ಅದು ಒಂದು ಉದ್ದೇಶ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಸಿನಿಮಾ ನೋಡಿ ಅಂತ ಹೇಳ್ತಾ ಬಾಯ್ ಫ್ರಮ್ ರಿಂಗ್ ಸ್ಟಾರ್ ಉಚ್ಚಾರವೆಂಕಟ್.